ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮೈಸೂರಿನ ಒಂಟಿಕೊಪ್ಪಲಿನಲ್ಲಿರುವ ರಾಷ್ಟ್ರಕವಿ ಕುವೆಂಪು ಅವರು ಬಾಳಿದ್ದ ಐತಿಹಾಸಿಕ ಮನೆ ಉದಯರವಿ ಮಾರಾಟವಾಗಲಿದೆ ಎಂಬ ವದಂತಿಗಳನ್ನು ಕುವೆಂಪು ಅವರ ಕುಟುಂಬ ಅಲ್ಲಗಳೆದಿದೆ. ಉದಯರವಿ ಮನೆಯನ್ನು ಮಾರುವ ಅಥವಾ ಸರ್ಕಾರಕ್ಕೆ ಹಸ್ತಾಂತರಿಸುವ ಯಾವುದೇ ಉದ್ದೇಶ ನಮಗಿಲ್ಲ ಎಂದು ಕುವೆಂಪು ಕುಟುಂಬ ಸ್ಪಷ್ಟಪಡಿಸಿದೆ. ಕುವೆಂಪು ಅವರು ಸರಿಸುಮಾರು 60 ವರ್ಷ ಬಾಳಿ ಬದುಕಿದ ಮನೆ ಈ ಉದಯರವಿ ಮನೆ. ಅವರ ಬಹುತೇಕ ಕೃತಿಗಳು ಇದೇ ಮನೆಯಲ್ಲಿ ರಚನೆಯಾಗಿದೆ. ಈ ಮನೆಯನ್ನು ಮ್ಯೂಸಿಯಂ ಆಗಿ ಮಾಡಬೇಕೆಂಬ ಮಾತು ಹಲವು ವರ್ಷಗಳಿಂದ ಕೇಳಿ ಬಂದಿದೆ. ಕೆಲವು ವರ್ಷಗಳ ಹಿಂದೆ ಸರ್ಕಾರದಿಂದ ಪ್ರಯತ್ನ ನಡೆಯುತ್ತಾದರೂ ಕಾರಣಾಂತರಗಳಿಂದ ಅದು ಕಾರ್ಯಗತವಾಗಿರಲಿಲ್ಲ. ಆದರೆ ಈಗ ಕನ್ನಡಿಗರ ಆಶಯದಂತೆ ಈ ಮನೆಯನ್ನು ಕುವೆಂಪು ಅವರ ಜೀವನ ಮತ್ತು ಸಾಹಿತ್ಯವನ್ನು ಪರಿಚಯಿಸುವ ಅತ್ಯುನ್ನತ ವಸ್ತು ಸಂಗ್ರಹಾಲಯವನ್ನಾಗಿ ನಾವೇ ರೂಪಿಸುತ್ತೇವೆ ಎಂದು ಕುಟುಂಬಸ್ಥರು ಹೇಳಿಕೆ ನೀಡಿದ್ದಾರೆ. ಮನೆಗೆ ಕೆಲವು ಅಗತ್ಯ ದುರಸ್ತಿ ಕಾರ್ಯಗಳು ಅನಿವಾರ್ಯವಾಗಿದೆ. ಮನೆಯ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ಮ್ಯೂಸಿಯಂ ವಿನ್ಯಾಸವನ್ನು ಸದ್ಯದಲ್ಲಿಯೇ ಮಾಡಲಾಗುವುದು ಎಂದು ತಿಳಿದು ಬಂದಿದೆ. ಮಾಧ್ಯಮಗಳಲ್ಲಿ ಕುವೆಂಪು ಅವರ ಮನೆ ಮಾರಾಟವಾಗಲಿದೆ ಎಂಬ ಮಾಹಿತಿ ಬಿತ್ತರವಾಗಿದೆ. ಇದು ಕುಟುಂಬಕ್ಕೆ ಅತೀವ ನೋವು ತಂದಿದೆ ಎಂದು ಕುವೆಂಪು ಅವರ ಅಳಿಯ ಚಿದಾನಂದ ಕೆ ಗೌಡ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.